ಸೇರಿಕೊಂಡು ಅಥವಾ ಮಂತ್ರಿ ಅಥವಾ ಇನ್ನೂ ಸೇರಿಕೊಂಡು ಇವರೆಲ್ಲರೂ ಬಿಜೆಪಿ ಮತ್ತು RSS ಪ್ರಾಡಕ್ಟ್ ಇರೋದ್ರಿಂದ ಇಲ್ಲಿ ರಾಜೀನಾಮೆ ಅವರನ್ನು ತಗೊಳ್ಳಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರಿಗೂ FIR ಮೇಲೆ ಇನ್ನೂ ಆಗಿಲ್ಲ. ಹೀಗಾಗಿ ಜನ ಇವರು ದೂರ ಸರಿತಾ ಇದ್ದಾರೆ. ಅದರಲ್ಲೂ CJP ಅನ್ನುವಂಥ ಒಂದು ಹೊಸ ಮೂವ್ಮೆಂಟ್ ಹುಟ್ಟಾಕಿಬಿಟ್ಟது. ಈಗಾಗಲೇ ಆ CJP ಇವತ್ತು ಜಂತರ ಮಂತ್ರದಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಅದರಲ್ಲೂ ವಾಂಗ್ಚುಕ್ ಸೋನಮ್ ವಾಂಗ್ಚುಕ್ ಅವರಂತೂ ಈಗ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇವರು ಇವತ್ತಿನ ಅಣ್ಣಾ ಹಜಾರೆ ಅವರೇ ಮಟ್ಟದಲ್ಲಿದ್ದಾರೆ ಅನ್ನೋದ್ರು ಏನು ಯಾರು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಸೋನಮ್ ವಾಂಗ್ಚುಕ್ ಅವರು ಪರಿಸರ ಹೋರಾಟವಾದಿಗಳು, ಅದೇ ಕಾಲಗಾಗಿ ಭ್ರಷ್ಟಾಚಾರ ವಿರುದ್ಧ ಹೋರಾಟಗಾರರು, ಒಬ್ಬ ಮುತ್ಸದ್ದಿ ಪ್ರಾಮಾಣಿಕ ವ್ಯಕ್ತಿ. ಹೀಗಾಗಿ ಅವರ ಉಪವಾಸ, ಅಮರನಾಥ ಉಪವಾಸ ಇವತ್ತು ಎಫೆಕ್ಟ್ ಆಗ್ತಾ ಇದೆ. ಪ್ರತಿಯೊಂದು ಮಧ್ಯಮ ವರ್ಗ ಆಗಿರ್ಬೋದು, ಒಂದು ಸ್ವಲ್ಪ ಕೆಳ ಮಧ್ಯಮ ವರ್ಗ ಆಗಿರ್ಬೋದು, ಮೇಲ್ವರ್ಗ ಆಗಿರ್ಬೋದು, ಎಲ್ಲರೂ ಇವ್ರ ಕಡೆ ಒಂದು ಆತ್ಮೀಯವಾಗಿ ನೋಡೋದ್ರಿಂದಾಗೆ BJP ಮತ್ತು RSS ಅದ ಮೊದಲಿನ ಏನು ಪ್ರಭಾವ ಇತ್ತು, ಯಾರಿಗೆ ಬೇಕಾದರೂ ರಾಷ್ಟ್ರದ್ರೋಹಿಗಳು, ರಾಜದ್ರೋಹಿಗಳು, ಧರ್ಮದ್ರೋಹಿಗಳು, ರಾಮದ್ರೋಹಿಗಳು ಅಂತ ಕರೆದು ಅರಿವಿಸ್ಕೊಳ್ತಾ ಇದ್ರು. ಅವ್ರಿಗೆ ಇವತ್ತು ಧ್ವನಿ ಇಲ್ಲದಂಥ ಪ್ರಸಂಗ ಬಂದುಬಿಟ್ಟಿದೆ. ಯಾಕಂದ್ರೆ ವಾಂಗ್ಚುಕ್ ಅವ್ರು ನಿಂತಿದ್ದಲ್ಲಿ ಆಗಿರ್ಬೋದು, ಅದೇ ಕಾಲಕ್ಕೆ ಇಲ್ಲಿವರೆಗಿನ ಹಿಂದಿನ ಕಾಂಗ್ರೆಸ್ ಬಗ್ಗೆ ನಾವು ಬೇಕಾದಷ್ಟು ಆರೋಪ ಮಾಡ್ತಾ ಇರ್ಬೋದು, ಇಲ್ಲ ಅಂತಲ್ಲ, ಅದು ಇದು ಸತ್ಯನ ಸುಳ್ಳು ಅಂತಲ್ಲ. ಆದರೆ ಇವತ್ತಿನ ಈ ರಾಹುಲ್ ಗಾಂಧಿ ಅವರು ಈ ತಮ್ಮದೇ ಆದಂಥ ಒಂದು ಹೊಸ ರಾಜಕೀಯವನ್ನು ಪಾದಯಾತ್ರೆ ಮಾಡೋ ಮೂಲಕ ಆಗಿರ್ಬೋದು, ಬಸ್ ಯಾತ್ರೆ ಮಾಡೋ ಮೂಲಕ ಆಗಿರ್ಬೋದು, ಇಲ್ಲಿ OBC ಪರವಾಗಿ ಹೋರಾಟ ಮುಂದುವರಿಸಿದಾಗಿರ್ಬೋದು, ಇಲ್ಲಿ ದಲಿತ ಹಿಂದುಳಿದವರ ಬಗ್ಗೆ, ಅದೇ ಕಾಲಕ್ಕೆ ಆದಿವಾಸಿಗಳ ಬಗ್ಗೆ ಹೋರಾಟ ಮುಂದುವರಿಸಿದಾಗಿರ್ಬೋದು,